ಹಾಯ್ ಹಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ದಿನ ಯೂನಿವರ್ಸ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಿಸುತ್ತೋ ಅದನ್ನು ಸ್ವೀಕರಿಸಿ, ಉಳಿದದನ್ನು ಬೇರೆ ಎನರ್ಜೀಸ್ ಇರೋರಿಗೆಲ್ಲ ಇರ್ತಾರಲ್ವ ಅವರಿಗೆ ಬಿಟ್ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಈ ಫಸ್ಟ್ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ಯಾವುದೋ ಕಾರಣಕ್ಕೆ ಏನೋ ವೆಯ್ಟ್ ಮಾಡ್ತಾಯಿದ್ದೀರಾ. ದಿನಗಳನ್ನ ಕಳೆಯೋದು ತಮಗೆ ಕಷ್ಟ ಅನ್ನಿಸ್ತಿದೆ, ಎಣಿಸ್ತಿದ್ದೀರಾ, ಕೌಂಟ್ ಮಾಡ್ತಾಯಿದ್ದೀರಾ. ಯಾರಿಗಾದರೂ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ಏನಾದರೂ ವರ್ಕಿಗಾಗಿ ಏನಾದರೂ ವೆಯ್ಟ್ ಮಾಡ್ತಾಯಿದ್ದೀರಾ ರಿಸಲ್ಟಿಗಾಗಿ. ಬಟ್ ಅದು ನಿಮಗೆ ಹಾರ್ಟ್ ಬ್ರೇಕ್ ಕೂಡ ಆಗಿದೆ ಅದರಿಂದ. ಸೊ ತಾವು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದ್ದೀರ ತಾವು ಈಗ. ಜೊತೆಗೆ ನೀವೇನು ಯಾರಿಗಾದ್ರೂ ಅಥವಾ ಏನಕ್ಕಾದ್ರೂ ವೆಯ್ಟ್ ಮಾಡ್ತಿದ್ದೀರಲ್ವ, ಅದು ನಿಮಗೆ ಬರ್ಡನ್ ಅನ್ನಿಸ್ತಿದೆ. ಅದು ವೆಯ್ಟ್ ಮಾಡಲಿಕ್ಕೂ ಕೂಡ ನಿಮಗೆ ಅಷ್ಟು ಪೇಷನ್ಸ್ ಇಲ್ಲ, ಆ ಥರದಲ್ಲಿ ಆಗಿದ್ದೀರಾ. ಬಟ್ ಡೋಂಟ್ ವರಿ, ನಿಮಗೆ ನೀವು ವೆಯ್ಟ್ ಮಾಡ್ತಕ್ಕಂಥ ಯಾರಾದರೂ ವ್ಯಕ್ತಿಗಳು ಇದ್ದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಥವಾ ಏನಾದರೂ ಜಾಬಿಗಾದರೂ ಅಥವಾ ಏನಾದರೂ ನೀವು ವೆಯ್ಟ್ ಮಾಡ್ತಾಯಿದ್ರೆ ಅದು ತಮಗೆ ಸಿಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಜೊತೆಗೆ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ತಮ್ಮ ಜೊತೆಗಿದೆ. ಡೋಂಟ್ ವರಿ, ಅವ್ರನ್ನ ಸಪ್ರೇಟ್ ಆಗಿದ್ದವ್ರಿಗೆ ಯುನೈಟ್ ಮಾಡ್ತಾರೆ ಮತ್ತು ಯೂನಿಯನ್ ಚಾನ್ಸಸ್ ಇದ್ದಾವೆ ಸುಮಾರು ಜನಕ್ಕೆ. ಸೊ ಇದರಿಂದಾಗಿ ನಿಮಗೆ ಸೆಲೆಬ್ರೇಷನ್ ಮಾಡ್ತೀರಾ, ಒಳ್ಳೆಯದಾಗುತ್ತೆ ಮುಂದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಮುಂದೆ ಏನು ಮೆಸೇಜ್ ಇದ್ದಾವೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿ ಪ್ರಕಾರನೂ ಅಷ್ಟೇ. ನೀವು ಇಲ್ಲಿವರೆಗೂ ಏನು ವೆಯ್ಟ್ ಮಾಡ್ತಾಯಿದ್ದೀರಲ್ಲ ಅದು ವೆಯ್ಟಿಂಗ್ ಪೀರಿಯಡ್ ಮುಗೀತು. ಅದೊಂದು ಸೈಕಲ್ ನಿಮ್ಮದು ಕಂಪ್ಲೀಟ್ ಆಗ್ತಾಯಿದೆ. ಇನ್ನು ಮುಂದೆ ಏನಿದ್ರು ಒಳ್ಳೆಯದೇ, ಶುಭೋದಯ ಆಗುತ್ತೆ, ಒಳ್ಳೆಯ ಟೈಮ್ ಬರುತ್ತೆ ತಮಗೆ ಅಂತಂದು ಹೇಳ್ತಿದ್ರೆ. ಯಾರಿಗಾದರೂ ವೆಯ್ಟ್ ಮಾಡ್ತಿದ್ರೆ ಆ ವೆಯ್ಟಿಂಗ್ ಪೀರಿಯಡ್ ಕೂಡ ಮುಗಿಯುತ್ತೆ, ತಮಗೆ ನೆಕ್ಸ್ಟ್ ಒಳ್ಳೆಯದಾಗುತ್ತೆ, ಅವ್ರು ಸಿಗ್ತಾರೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕೆಲವರಿಗೆ ಸಾರಿ ಬಟ್ ಕಂಡೀಷನ್ ಚೆನ್ನಾಗಿರೋದಿಲ್ಲ. ಇದು ತಮಗೆ ಅದೇ ಥರ ಮುಂದೆ ಈಗ ಏನು ಹಿಂದೆ ಪರಿಸ್ಥಿತಿ ಇದ್ರಲ್ವ ಅದೇ ಥರ ಮುಂದುವರಿಯೋ ಚಾನ್ಸಸ್ ಇದ್ದಾವೆ. ಹಣಕಾಸಿನ ಬಗ್ಗೆ ಗಮನ ಕೊಡಿ, ಮನೆ ಪರಿಸ್ಥಿತಿ ಬಗ್ಗೆ ಗಮನ ಕೊಡಿ. ಬಟ್ ತಮ್ಮ ಬಗ್ಗೆನೂ ತಾವು ಕೇರ್ ತೊಗೊಳೋದು ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲಿ ನೋಡಿ ಆಲ್ರೆಡಿ ರೆಸ್ಟಿಂದು ಕಾರ್ಡ್ ಬಂದಿದೆ. ಸೊ ದೇವರಿಗೆ ತಾವು ದೇವರನ್ನು ಪ್ರೇಯರ್ ಮಾಡಿ, ದೇವ್ರನ್ನ ನೆನೆಸ್ಕೊಳ್ಳಿ ಮತ್ತು ನೀವು ಸ್ವಲ್ಪ ರೆಸ್ಟ್ ಮಾಡೋದು ಅವಶ್ಯಕತೆ ಇದೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸುಮಾರು ಪ್ರಾಬ್ಲಮ್ಸ್ ಎಷ್ಟೊಂದು ಇರ್ಬೋದು, ಬಟ್ ಅದನ್ನು ಫೇಸ್ ಮಾಡ್ತಾ ಟಯರ್ಡ್ನೆಸ್ ಆಗಿರ್ಬೋದು ಅಥವಾ ಸಾಕು ಅನಿಸುತ್ತೆ, ಬೋರ್ ಅನಿಸುತ್ತೆ ಲೈಫಲ್ಲಿ. ಸೊ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇದೆ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿ ಟೈಮ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಒನ್ಸ್ ಅಗೇನ್ ಏನೋ ನೋಡ್ತಾ ಇದ್ದೀರಾ ಆಲ್ರೆಡಿ, ಅವರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ. ಯಾಕಂದರೆ ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಇದೆ. ಬಟ್ ಸ್ವಲ್ಪ ಚೇತರಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನಿಮಗೆ. ಅದು ಕೂಡ ಇನ್ನೂ ಸ್ವಲ್ಪ ಸಮಯದಲ್ಲಿ ಒಳ್ಳೆಯದಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಯೆಲ್ಲೋ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಸ್ಲೋಲಿ ಇಷ್ಟೆಲ್ಲ ಡಾರ್ಕ್ನೆಸ್ ಮುಗಿದ್ಬಿಟ್ಟು ನಿಮಗೆ ನಿಧಾನವಾಗಿ ಒಳ್ಳೆಯದಾಗುತ್ತೆ, ಒಳ್ಳೆಯದಂತ ಸಮಯ ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರು, ಇಲ್ಲಿವರೆಗೆ ನೋಡಿದ್ರಲ್ವ, ಯಾರ್ಯಾರು ಎನರ್ಜೀಸ್ ಮ್ಯಾಚ್ ಆಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.